ಅಲ್ಲ, ಇಂಥ ಅಭಿವ್ಯಕ್ತಿಗಳಿಗೆ ಯಾರು ಏನು ಹೇಳೋಕ್ಕಾಗಲ್ಲ. ವಿರೋಧ ಪಕ್ಷದ ನಾಯಕ ನಾನು 5 ಬಾರಿ ಮಂತ್ರಿ 7 ಬಾರಿ ಗೆದ್ದಿದ್ದೀನಿ ಅಂತಾರೆ. ಒಂದು ನೋಟಿಫಿಕೇಷನ್ನ ಬದಲಾವಣೆ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ನನಗೆ ಅವರಷ್ಟು ಅನುಭವ ಇಲ್ಲದೇ ಇರ್ಬೋದು, ಆದರೆ ನನ್ನ ಪ್ರಕ್ರಿಯೆಗಳನ್ನ ನಾನು ಖುದ್ದಾಗಿ ಹೋಗಿ ಕೆಲವೆಲ್ಲ ಗಮನಿಸ್ತೀನಿ. ಭಾಳಷ್ಟು ಜನ ಲೆಟ್ರ್ ಕೊಟ್ಬಿಟ್ಟು ಫೋನಲ್ಲಿ ಹೇಳ್ಬಿಟ್ಟು PAಗಳು ಕಳಿಸಿ ಫಾಲೋಅಪ್ ಮಾಡ್ತಾನೆ. ನಾನು ಪ್ರತಿಯೊಂದು ಕೆಲಸಕ್ಕೂ ನಾನು ಖುದ್ದಾಗಿ ಸೆಕ್ರೆಟ್ರಿ ಇರಲಿ, ಅವ್ರ MD ಇರಲಿ, ಆ ಸಂಬಂಧಪಟ್ಟ ಯಾವುದೇ ಅಧಿಕಾರಿಗಳಿದ್ದರೆ, ಡೈರೆಕ್ಟರ್ಸ್ ಇದ್ದರೆ ನಾನು ಖುದ್ದಾಗಿ ಹೋಗಿ ಚರ್ಚೆ ಮಾಡ್ತೀನಿ. ನಾನು ಸ್ಪರ್ಧೆ ಮಾಡಲ್ಲ, ಚುನಾವಣೆ ಮಾಡ್ತೀವಿ. ಚುನಾವಣೆ ಜವಾಬ್ದಾರಿ ನಾನು ತಗೋತೀನಿ. ಹೌದು. ಈಗ 4 ಗ್ರಾಮ ಪಂಚಾಯತಿಗಳಿಗೆ ಸೇರ್ಪಡೆ ಆಗಿವೆ, 8 ಗ್ರಾಮಗಳಷ್ಟು ಸೇರ್ಪಡೆ ಆಗಿವೆ, ಇನ್ನೊಂದಷ್ಟು ಗ್ರಾಮಗಳು ಸೇರ್ಪಡೆ. ಈಗ ನಗರಸಭೆಯಿಂದ ಅನಾನುಕೂಲ ಆಗ್ತದೆ ಅಂದರೆ, ಈಗ ನಮಗೆ ಕೆಲವರು ಇದ್ದವರು ಏನೋ ಎಲ್ಲೋ ಗೊತ್ತಿಲ್ಲ, ಈ ಚನ್ನಸಂದ್ರದವರು, ಉಪ್ಪಿನಕೆರೆಯವರು, ವೈದ್ಯನಾಥ್ಪುರದವರು, ನಮ್ಮ ಯಮನಹಳ್ಳಿಯವರು, ಮರ್ಕರದೊಡ್ಡಿ ಬಿಡಿ ಸೇರ್ಕೊತದೆ. ಈ ಅಕ್ಕಪಕ್ಕದವ್ರು ಎಲ್ಲರೂ ಕೂಡ ನಮ್ಮದು ಸೇರಿಸ್ಬಿಡಿ ಅನ್ನುವಂಥದ್ದು ಭಾಳಷ್ಟು ಜನ ಒತ್ತಡ ಹಾಕಿದ್ದಾರೆ. ಇನ್ನೂ ನಿರಂತರವಾಗಿ ಕೇಳ್ತಾ ಇದ್ದಾರೆ, ಸೇರಿಸ್ಬಿಡಿ ನಮ್ಮದು ಈ ಜೊತೆಗೆ ಸೇರ್ಕೊಬಿಡಿ. ಆದರೆ ಅನಾನುಕೂಲ ಆಗೋದಿದ್ರೆ ಯಾಕೆ ಅವ್ರು ಕೇಳ್ತಾರೆ? 100ಕ್ಕೆ 100 ಭಾಳಷ್ಟು ಜನ ಈಗ ಅಭಿವೃದ್ಧಿ ಆಗಬೇಕಾದ್ರೂ ನಮ್ಮ ಹತ್ರ ಕೇಳ್ತಾರೆ. ಅಶೋಕ್ ಹತ್ರ ಹೋಗಿ ಕೇಳೋಕ್ಕಾಗತ್ತಾ? ಅದು ಯಾರೋ ಛಲವಾದಿ ಹತ್ರ ಹೋಗಿ ಕೇಳೋಕ್ಕಾಗತ್ತಾ? ವಿರೋಧ ಪಕ್ಷದವ್ರು ಇದ್ದೇ ಇರ್ತಾರಲ್ಲ, ಅದೇನು ಹೇಳುವಂಥದ್ದು ಏನಿದೆ? ಅಲ್ಲ, ನಾವು ನನಗೆ ಏನು ಹೇಳಿದ್ರು, ನಿಂದು ಅವಧಿ 2 ವರ್ಷ ಒಳಗೆ ಕೆಲಸ ಮಾಡು ಅಂದ್ರೆ, ಅದಕ್ಕೆ ನಾನು ಹೇಳೋದು, ನಾನಿರುವವರೆಗೂ ನಾನು ರಾಜಕಾರಣ ಮಾಡಬೇಕು, ನನ್ನ ನಂತರ ನನ್ನ ಮಕ್ಕಳು ನನ್ನ ಕುಟುಂಬಸ್ಥರು ಮಾಡಬೇಕು ಅನ್ನೋ ಉದ್ದೇಶಕ್ಕೆ ನಾನು ಇಲ್ಲಿ ಬಂದವನಲ್ಲ. ನಾನೇನೋ ಒಂದು ಕರೋನಾ ಟೈಮಲ್ಲಿ ಒಂದಿಷ್ಟು ತಾಲೂಕಿಗೆ ಒಂದಷ್ಟು ಅನುಕೂಲ ಮಾಡಬೇಕು, ಅವೇರ್ನೆಸ್ ಮಾಡಬೇಕು, ಬಡವ್ರಿಗೆ ಸಹಾಯ ಮಾಡಬೇಕು ಅಂತ ಬಂದಿದ್ದು. ಕ್ರಮೇಣ ಜನರ ಜೊತೆ ಒಡನಾಟ ಜಾಸ್ತಿಯಾಗಿ ಚುನಾವಣೆಗೆ ನಿಲ್ಲುವಂಥ ಪರಿಸ್ಥಿತಿ ಬಂತು. ಜನರು ನನ್ನ ಮೇಲೆ ವಿಶ್ವಾಸ ಇಟ್ಟು ಆಯ್ಕೆ ಮಾಡಿದ್ದಾರೆ. ಆ ವಿಶ್ವಾಸಕ್ಕೋಸ್ಕರ ನಾನು ಅಟ್ಲೀಸ್ಟ್ ಇಲ್ಲಿ ಒಂದು ಇತಿಹಾಸ ನಿರ್ಮಾಣ ಆಗಬೇಕು ಅಭಿವೃದ್ಧಿ ವಿಚಾರದಲ್ಲಿ. ಜನರ ನಿರೀಕ್ಷೆಗೆ ಇದು ಶಾಶ್ವತವಾಗಿ ಉಳಿಯುವಂಥ ಕೆಲಸನ ಮಾಡೋಬೇಕು ಅನ್ನೋದು ನನ್ನ ಉದ್ದೇಶ. ನಾನು ಅವ್ರ ಥರ ನಾನು ಮಂತ್ರಿ ಆಗಬೇಕು, DCM ಆಗಬೇಕು, ವಿರೋಧ ಪಕ್ಷದ ನಾಯಕನಾಗಬೇಕು ಅಂತ ಕನಸು ಇಟ್ಕೊಂಡು ನಾನಿಲ್ಲಿ ಕೆಲಸ ಮಾಡ್ತಾಯಿಲ್ಲ. ಜನರಿಗೆ ಅನುಕೂಲ ಮಾಡೋಕ್ಕೆ, ಈ ತಾಲೂಕನ್ನು ಅಭಿವೃದ್ಧಿ ಮಾಡೋಕ್ಕೋಸ್ಕರ ನಾನು ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ಉದ್ದೇಶ, ನಮ್ಮ ಸರ್ಕಾರ ಉದ್ದೇಶ ಅಷ್ಟೇ, ಜನರಿಗೆ ಬದುಕು ಕಟ್ಕೊಡುವಂಥದ್ದು, ಒಳ್ಳೇದು ಮಾಡೋ ಉದ್ದೇಶ ನಮ್ಮದು. ಅವ್ರದ್ದು ಅಧಿಕಾರ ಇಟ್ಕೊಳ್ಳೋದು, ಹಿಂಬಾಗ್ಲಿಂದ ಹೋಗಿ ಅಧಿಕಾರ ಇಟ್ಕೊಳ್ಳೋದು, ಈ ಪ್ರವೃತ್ತಿ ಅವ್ರದ್ದು. ಮಾಡ್ತೀನಿ, 100% ಮಾಡ್ತೀನಿ. ಸವಾಲೇ ಅನ್ಕೊಳ್ಳಿ, ಸವಾಲೇ ಇದು. ಭಾಳಷ್ಟು ಈಸಿಯಾಗಿ ಹೆಂಗೆ ಎತ್ಕೊಬಂದವ್ರು ಅನ್ನೋದು ಇತಿಹಾಸ ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಎಲ್ಲರ ಜೊತೆ ಅಡ್ಜಸ್ಟ್ಮೆಂಟು. ಒಬ್ಬ ನಾಯ್ಡು ನಿಂತರೆ ಇನ್ನೊಬ್ಬ ನಾಯ್ಡಿಗೆ ದುಡ್ಡು ಕೊಟ್ಟು ಚುನಾವಣೆಗೆ ನಿಲ್ಲಿಸ್ತಾರೆ. ನೇರವಾಗಿ ಬಂದು ಫೈಟ್ ಮಾಡುವಂಥ ಸಾಮರ್ಥ್ಯ ಇಲ್ಲ. ಅಲ್ಲಲ್ಲೇ ಅಡ್ಜಸ್ಟ್ಮೆಂಟ್ ಹೋಗಿ ಅಲ್ಲಿ ಪಕ್ಕದ BTM ಲೇಔಟಲ್ಲಿ ನಿಂತ್ಕೊಂಡು ಗೆಲ್ಲಿ ನೋಡೋಣ. ಇವ್ರು 7 ಬಾರಿ ಗೆದ್ದವರು, ವಿರೋಧ ಪಕ್ಷದ ನಾಯಕರು, ಡೆಪ್ಟಿ CM, 5 ಖಾತೆಗೆ 5 ಸಾರಿ ಮಂತ್ರಿ ಆದವರು. BTMಲ್ಲಿ ನಿಂತ್ಕೊಂಡು ಗೆಲ್ಲಿ. ಅಲ್ಲಿ ಯಾರು ಕ್ಯಾಂಡಿಡೇಟ್ ಇಲ್ಲ ಪಾಪ BJPಯವರು. ಅಷ್ಟು ದೊಡ್ಡ ಲೀಡ್ರು ಠೇವಣಿ ಯಾಕೆ ಕಳ್ಕೊಬಂದರು ಕನಕಪುರದಲ್ಲಿ? ಬೇಡ, ಪಕ್ಕಕ್ಕೆ ರಾಮನಗರಕ್ಕೆ ಬಂದು ನಿಂತ್ಕೊಳ್ಳಿ ಚುನಾವಣೆಗೆ. ನೋಡೋಣ, ಶಕ್ತಿ ಪಾಪ ಭಾಳ ಮಾತಾಡ್ತಾರಲ್ಲ, ಅವ್ರ ಶಕ್ತಿ ಪರೀಕ್ಷೆ ಮಾಡೋಣ. ಯಾರು ಪಾಪ ಆಸಕ್ತಿ ಕೊಟ್ಟಿರಲಿಲ್ಲ ಅದ್ರ ಬಗ್ಗೆ. ಬೇರೆ ಥರ ಅಡ್ಜಸ್ಟ್ಮೆಂಟ್ ಇದೆ ಅಲ್ಲಿ ನನಗೆ ತಿಳಿದಿರೋ ಪ್ರಕಾರ. ಈ ಬಾರಿ ನೋಡೋಣ, ಅಲ್ಲಿ ವಹಿಸ್ಕೊಳ್ಳೋಣ ಬಿಡಿ, ಸಂದರ್ಭ ಬಂದರೆ. ಹೇಳಿ. ಏನು ಗಿಚ್ಚಲಗೆರೆ ಗ್ರಾಮ ಪಂಚಾಯತಿಗೆ ಈಗ ಅಲ್ಲಿ ಇಂಡಸ್ಟ್ರಿಯಲ್ ವರಮಾನ ತುಂಬಾ ಇದೆ, ಕೋಟ್ಯಾಂತರ ರೂಪಾಯಿ ವರಮಾನ ಇದೆ. ಆ ವರಮಾನ ತಪ್ಪೋಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ.
ವರ್ಮನ ಅಲ್ಲಿಗೆ ಅಭಿವೃದ್ಧಿಗೆ ಉಪಯೋಗಿಸ್ತಾರಲ್ಲ, ಗೆದ್ಲಿಗೆರೆನಾಗ ಅದಕ್ಕೆ ಬಳಸ್ಬೋದು, ಅದಕ್ಕೇನು ಬಳಸಬಾರ್ದು ಅಂತ ಏನಿಲ್ಲ. ಮತ್ತು ಇನ್ನೂ ಒಂದು ಮಾತು ಹೇಳ್ತೀನಿ ಅವ್ರಿಗೆ, ಟ್ಯಾಕ್ಸು ನೀವು ಕಟ್ಬಿಡೋಕ್ಕೂ ಅಷ್ಟು ಕಟ್ಟಬೇಕು ಅಂತ ಅಪಪ್ರಚಾರ ಮಾಡ್ತಾರಲ್ಲ, ನಾನು ನಿಮ್ಮ ಮುಂದೆ ಭರವಸೆ ಕೊಡ್ತಾಯಿದ್ದೀನಿ, ಇನ್ನೂ 5 ವರ್ಷ ಅವ್ರಿಗೆ ಯಾವುದೇ ₹1 ಹೊರೆ ಆದರೆ ಅದನ್ನು ನಾನು ಭರಿಸ್ತೀನಿ. ನನ್ನ ಸ್ವಂತ ಹಣನ ಗೆದ್ಲಿಗೆರೆ ಗ್ರಾಮಸ್ಥರಿಗೆ ನಾನು ಭರಿಸ್ತೀನಿ, ಅದು ನನ್ನ ಜವಾಬ್ದಾರಿ. ಮಾಜಿ ಶಾಸಕರು ಹೇಳ್ತಾರೆ ಪ್ರಪೋಸಲ್ನ ನಗರಸಭೆ ಪ್ರಪೋಸಲ್ನ ನಾನು ಇದ್ದಾಗಲೇ ನಾನು ಶಾಸಕನಾಗಿದ್ದಾಗ ಕೊಟ್ಟಿದ್ದೆ ಅಂತ ಹೇಳ್ತಾರೆ. ಯಾಕೆ ಮಾಡಲಿಲ್ಲ? ಅವ್ರು 2 ವರ್ಷ ಇರಲಿಲ್ಲಲ್ಲ, 4 ಬಾರಿನಾ ಇಲ್ಲಿ 3 ಬಾರಿನಾ? 3 ಬಾರಿ 3 ಅವಧಿಗೆ ಮಾಡೋಕ್ಕಾಗಿಲ್ವಾ ನಗರಸಭೆನ? 2 ಬಾರಿ ಅವರ ಪಕ್ಷದವರು ನಗರ ಪಟ್ಟಣ ಪಂಚಾಯತಿ ಮಾಡ್ತೀನಿ, ಇದು ನಗರಸಭೆ ಮಾಡ್ತೀನಿ, ಅವರೇ ಅನೌನ್ಸ್ ಮಾಡಿದ್ರು. ಅವಾಗ ಇವು ಪ್ರತಿಭಟನೆ ಇಲ್ಲ. ಅಲ್ಲ, ಮಾಡಿದ್ರು, ಮಾಡಲಿಲ್ವಲ್ಲ, ಅವ್ರ ಕೈಲಿ ಮಾಡೋಕ್ಕಾಗಿಲ್ವಲ್ಲ, ಅದು ಒಪ್ಕೋತಾ ಇಲ್ಲ ಸೋಲು, ನಮ್ಮ ಕೈಲಿ ಮಾಡೋಕ್ಕಾಗಿಲ್ಲ ಅಂತ. ಇದನ್ನು ಟ್ವಿಸ್ಟ್ ಮಾಡಿ ಹೇಳ್ತಾರೆ ಈಗ, ಅವರೇ ಮುಖ್ಯಮಂತ್ರಿ ಜನರಿಗೋಸ್ಕರ ಬಿಟ್ಟೆ, ಇನ್ನೊಂದು ಬಿಟ್ಟೆ, ನಾನು 90% ಕೆಲಸ ಮಾಡಿದೆ ಅಂತಾರಲ್ವಾ. 90% ಕೆಲಸ ಮಾಡಿದರೆ ನೀವೆಲ್ಲ ಹಳ್ಳಿಗೆ ಬರ್ತೀರಾ, ಪ್ರತಿ ಸಲ ಗುದ್ಲಿ ಪೂಜೆಲಿ ನೀವೆಲ್ಲ ಭಾಗವಹಿಸ್ತೀರಾ. ಹಳ್ಳಿಗಳ ಪರಿಸ್ಥಿತಿ ನೋಡಿದ್ದೀರಾ, ರಸ್ತೆಗಳು ನೋಡಿದ್ದೀರಾ ಹೆಂಗಿವೆ ಅಂತ. ನಾವೆಲ್ಲ ಸ್ವಲ್ಪ ನೋಟ್ ಮಾಡ್ಕೊಳ್ಳಿ ಅಂತೂ ನಿಮಗೆ 2-3 ಸರಿ ನಾನು ನೆನಪಿಸ್ದೆ ಹೆಂಗಿದೆ ರಸ್ತೆಗಳನ್ನ, ರಸ್ತೆ ಊರು ಥರ ಇದೆಯಾ ಇದು ಇಲ್ವಾ ಅಂತ ನೀವು ಸ್ವಲ್ಪ ಗಮನಿಸ್ಕೊಳ್ಳಿ ಅಂತ ನಾನು ಕೆಲವನ್ನೆಲ್ಲ ಹೇಳಿದ್ದೀನಿ. 90% ಕೆಲಸ ಮಾಡಿದ್ರೆ ಈ ಪರಿಸ್ಥಿತಿ ಯಾಕೆ ಇರ್ತಿತ್ತು ಇಲ್ಲಿ? ಜನ ಬೆಳಗ್ಗೆ ಎದ್ದು 200-300 ಜನ ನಾವು ಪಬ್ಲಿಕ್ಸ್ ಅಟೆಂಡ್ ಮಾಡ್ತೀವಿ. ಪ್ರತಿಯೊಬ್ಬರು ದಿನನಿತ್ಯ ಬರ್ತಾರೆ, ನಮ್ಗೆ ಇದೊಂದು ಬ್ಯಾಲೆನ್ಸ್ ಆಗಿಬಿಟ್ಟಿದೆ, ಈ ಬ್ಯಾಲೆನ್ಸ್ ನಾಳೆ ಬ್ಯಾಲೆನ್ಸ್ ಆಗಿಬಿಟ್ಟಿದೆ, ಈ ರಸ್ತೆ ಬ್ಯಾಲೆನ್ಸ್ ಆಗಿಬಿಟ್ಟಿದೆ, ಡ್ರೈನ್ ಇಲ್ಲ, ಕುಡಿಯೋ ನೀರಿಲ್ಲ ಅನ್ನುವಂಥದ್ದು ಹೇಳ್ತಾರೆ. ನಾನು ಹೇಳ್ತಾ ಇಲ್ಲ, ಜನರು ಹೇಳೋದು. ಅಷ್ಟು ಕೆಲಸ ಆಗಿದ್ರೆ ಯಾಕೆ ಈ ಪರಿಸ್ಥಿತಿ ಇರ್ತಾಯಿತ್ತು ಮೊದಲು? ಅದು ಗೊತ್ತಿಲ್ಲ, ನೀವು ಅವ್ರನ್ನ ಕೇಳಬೇಕು. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.